ರಾಜ್ಯ ಸರ್ಕಾರವು ಕಾರ್ಡುದಾರರಿಗೆ ಡಿಟಿಟಿ ಮುಖಾಂತರ ಹಣ ಕಳಿಸುವುದನ್ನು ನಿಲ್ಲಿಸಿ. ಕರ್ನಾಟಕ ರಾಜ್ಯ ಸರಕಾರಿ ಪಡಿತರ ವಿತರಣಾ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ. ರಾಜ್ಯ ಸರ್ಕಾರವು ಕಾರ್ಡುದಾರರಿಗೆ ಡಿಟಿಟಿ ಮುಖಾಂತರ ಹಣ ಕಳಿಸುವುದನ್ನು ನಿಲ್ಲಿಸಿ ಅದರ ಬದಲಿಗೆ ಕಾರ್ಡುದಾರರಿಗೆ ರೇಖೆ ಆಹಾರ ಪದಾರ್ಥ ಕೊಡಿಸಿ. ಡಿಟಿಟಿ ಮುಖಾಂತರ ಹಣವು ಕಾರ್ಡುದಾರರಿಗೆ ಕಾರಣಾಂತರಗಳಿಂದ ಸಂದಾಯವಾಗದೇ ಇರುವುದರಿಂದ ದಯಮಾಡಿ ಹಣದ ಬದಲು ದಿನನಿತ್ಯದ ಬಳಕೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಕಾರ್ಡುದಾರರಿಗೆ ಕೊಡಬೇಕಾಗಿದೆ ಹಾಗೂ ಸುಮಾರು 7 ವರ್ಷಗಳಿಂದ ಇಕೆವೈಸಿ ಮಾಡಿರುವ ಕಮಿಷನ್ ಅನ್ನು ಮಾಲೀಕರಿಗೆ ಬಿಡುಗಡೆ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಸಗಟು ಮಳಿಗೆಗಳಿಗೆ ಹೋಲ್ಸೇಲ್ ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ತೂಕದ ಯಂತ್ರಗಳನ್ನು ಅಳವಡಿಸಲು ಹಾಗೂ ಎಲ್ಲ ಸಗಟು ಮಳಿಗೆಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದೇವೆ. ಆದ್ದರಿಂದ ದಯಮಾಡಿ ರಾಜ್ಯ ಸರ್ಕಾರವು ನಮ್ಮ ಮನವಿಗೆ ಸ್ವೀಕರಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಣಾ ಸಂಘದ ರಾಜ್ಯ ಅಧ್ಯಕ್ಷರು ಟಿ ಕೃಷ್ಣಪ್ಪ ಹಾಗೂ ರಾಶಿ ಉಪಾಧ್ಯಕ್ಷರಾದ ಟಿ ತಾಯಣ್ಣ, ಚನ್ನಕೇಶವೇಗೌಡ, ಕೆಎಲ್ ರಾಮಚಂದ್ರ, ಭಾಸ್ಕರ್, ಓಮಣ್ಣ, ಸಿದ್ದಲಿಂಗಯ್ಯ, ಪ್ರಕಾಶ್ ಮತ್ತಿತರ ಸಂಘದ ಸದಸ್ಯರುಗಳು ಭಾಗಿಯಾಗಿದ್ದರು. ನಮ್ದೇನಾಗಿದೆ ಅಂದರೆ ನಮ್ಮವರು ಏನು ಬಿಜೆಪಿ ಸರ್ಕಾರ 6 kg ಅಕ್ಕಿ ಕೊಡ್ತಾ ಇರ್ತಲ್ಲ, ಅದರಿಂದ ಕಾಂಗ್ರೆಸ್ ಬಂದರೆ ಸುಮಾರು ಬೆನಿಫಿಟ್ಸ್ ಹಿಂದೆ ಸಿದ್ದರಾಮಯ್ಯ ಕೊಟ್ಟಿದ್ದಲ್ಲ ಅಷ್ಟೆಲ್ಲ ಕೊಡ್ತಾ ಇರೋ ಆಸೆಯಿಂದ ನಮ್ಮವರು ಕಮಿಷನ್ ಜಾಸ್ತಿ ಆಗ್ತಿದೆ. ಪಕ್ಷಾತೀತವಾಗಿ ಬೇರೆ ಅಂಗಡಿ ಮಾಡಿದ್ದು ಅಲ್ಲಿಯ ಲೋಕಲ್ ಕಾರ್ಡ್ದಾರರಿಗೆಲ್ಲ ಪ್ರೆಸರ್ ಮಾಡಿ ವೋಟ್ ಹಾಕ್ಸಿದ್ದಾರೆ ಕಾಂಗ್ರೆಸ್. ಆದರೆ ಈಗ ಅವರೆಲ್ಲ ಕಾರ್ಡ್ದಾರರು ಬಂದು ನಮ್ಮ ಹತ್ರ ಕೇಳ್ತಾರೆ, 5 kg ಅಕ್ಕಿ ಕೊಡ್ತಾರೆ ಸ್ವಾಮಿ, ಈ ತಿಂಗಳೇ ಅದು 3 kg ಯಾವುದೋ ಬಬ್ಬಲ್ ರಾಗಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾರೆ, ಅದನ್ನ ಏನು ಮಾಡಬೇಕು, ವೋಟ್ ಹಾಕ್ಸ್ಕೊಂಡ್ರಲ್ಲ ಮರ್ಯಾದೆಯಿಂದ ಕೊಡಿಸಿ ಅಂತ ನನ್ನಲ್ಲಿ ಪ್ರೆಸರ್ ಮಾಡ್ತಾರೆ. ನಮ್ಮವರು ಪಾಪ 20,000 ಜನ ಅವರು ಅದರಲ್ಲೂ ಒಂದು 30-40% ಜನ ರಾಜಕಾರಣದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಮೆಂಬರ್ ಇರ್ಬೋದು, ತಾಲೂಕು ಪಂಚಾಯತಿ ಮೆಂಬರ್ ಇರ್ಬೋದು, PLD ಆಗಿರ್ಬೋದು, ಎಲ್ಲ ಸಂಘ ಸಂಸ್ಥೆಯಲ್ಲಿ ಲೀಡರ್ ಆಗ್ಬಿಟ್ಟವ್ರೆ. ಮುಂದೆ ಸಾರಿ ಮನೆಗೆ ಊರಿಗೆ ಸೇರಿಸಲ್ಲ ಅವನ್ನ. ಅದರಿಂದ ನಾವು ನಮ್ಮದು ಸ್ವತಃ ಇದೆ. ಈಗ ಏನಾಗಿದೆ ಅಂದರೆ ಈ 5 kg ಅಕ್ಕಿ ಕಮಿಷನ್ ನಾವು ಜೀವನ ಮಾಡೋದು ಕಷ್ಟ ಇದೆ. ಅದರಿಂದ ನೀವು ಅಡಿಷನಲ್ ಕೊಟ್ಟರೆ ಅದು 10 ಕ್ವಿಂಟಲ್ ಜಾಸ್ತಿ ಆದರೆ ಅದು ಕಮಿಷನ್ ಬರ್ತದೆ ಅನ್ನೋ ಉದ್ದೇಶದಿಂದ ನಾವು ಪ್ರೆಸೆಂಟ್ ಮಾಡ್ತಾರೆ. ಮೊದಲನೇದಾಗಿ ವಂದನೆಗಳ ನಡೆಸ್ತಾ ಇವತ್ತು ನಮ್ಮ ರಾಜ್ಯದಲ್ಲಿ ಕಾರ್ಡ್ದಾರ ಸಮಸ್ಯೆ ಏನಿದೆ ಅಂತ ನಮಗಿಂತ ನಿಮಗೆ ಚೆನ್ನಾಗಿದೆ. ಸುಮಾರು 1 ವರ್ಷ ಆಗಿದೆ ಸರ್ಕಾರ ಬಂದು, ಆದರೂ ಸಹ ಚುನಾವಣೆ ಮಧ್ಯೆ ನಾವು 10 kg ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಆದರೂ ಸಹ ಇದುವರೆಗೆ 10 kg ಅಕ್ಕಿ ಕೊಡೋಕ್ಕಾಗಿಲ್ಲ. ಈಗ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ 5 kg. ಇಡೀ ದೇಶದ 83 ಕೋಟಿ ಜನಕ್ಕೂ 5 kg ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದೇ ಅಕ್ಕಿನ ನಮ್ಮ ರಾಜ್ಯದಲ್ಲಿ ವಿತರಣೆ ಮಾಡ್ತಾ ಇದೆ. DBT ಮುಖಾಂತರ ನಾವು 5 kg ಇದನ್ನು ನಾವು ಕಳಿಸ್ಕೊಡ್ತೀವಿ ಅಂತ ಅದು ಈಗ ಅದು ಸುಮಾರು 3-4 ತಿಂಗಳಿಂದ ಸ್ಟಾಪ್ ಆಗಿದೆ. ಕೆಲವು ಕಾರಣಗಳಿವೆ. ಅದಲ್ಲದೆ 1,28,00,000 ಕಾರ್ಡ್ ಇರೋದು ನಮ್ಮಲ್ಲಿ, ನಮ್ಮ ರಾಜ್ಯದಲ್ಲಿ. ಯಾವುದು ಅಂತ್ಯೋದಯ ಮತ್ತು BPL ಎಲ್ಲ ಸೇರಿ 1,28,00,000 ಕಾರ್ಡ್ ಇದೆ. ಅದರಲ್ಲಿ ಸುಮಾರು 30-35 ಲಕ್ಷ ಕಾರ್ಡ್ ದಾಖಲಾತಿಗಳೇ ಸಿಕ್ಕಿಲ್ಲ. ಏನಂದರೆ ಕಾರ್ಡ್ ದಾಖಲಾತಿ ಇದೆ, ಅವರ ಅಕೌಂಟ್ ನಂಬರು, ಆಧಾರ್ ನಂಬರು ಇಲ್ಲೇ ಸಿಕ್ಕಿಲ್ಲ. ಆ ದುಡ್ಡು ಅವ್ರಿಗೆ ಕಳ್ಸೋಕ್ಕಾಗಲ್ಲ. ಅಕೌಂಟ್ ನಂಬರು, ಆಧಾರ್ ನಂಬರ್ ಎಲ್ಲ ಇದ್ದರೆ ಅಡ್ರೆಸ್ ಪೂರ್ತಿ ಪ್ರಮಾಣಕ್ಕೆ ಮಾತ್ರ ಅವ್ರಿಗೆ ಅಕೌಂಟ್ಗೆ ಪೇ ಆಗೋದು, ಅದು ಹೋಗ್ತಾ ಇಲ್ಲ. ಅದರಿಂದ ನಾವು ಸರ್ಕಾರದ ಒತ್ತಾಯ ಮಾಡ್ತಾ ಇರೋದು 1 ವರ್ಷ ಕಳೆದಿದೆ. ಇಡೀ ರಾಜ್ಯ ಜನ ಏನು ಕಾಂಗ್ರೆಸ್ ಸರ್ಕಾರ ಹಿಂದೆ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಕಾರ್ಡ್ದಾರ ಕೊಟ್ಟಂಥ ಬೆನಿಫಿಟ್ಸ್ ಕೊಡ್ತಾ ಇದ್ದಂಥ ಕಾರ್ಡ್ದಾರರಿಗೆ ಅಕ್ಕಿ ಜೊತೆ ಗೋಧಿ, ಸಕ್ಕರೆ, ಉಪ್ಪು, ಆಯಿಲು, ಬೇಳೆ ಎಲ್ಲ ಕೊಡ್ತಾ ಇದ್ರು 2013ರಲ್ಲಿ. ಆ ನಿರೀಕ್ಷೆ ಇಟ್ಕೊಂಡು ಈ ಸರಿ ಜನ ಸಿದ್ದರಾಮಯ್ಯ ಏನಾರ ಗೆದ್ದರೆ ಕಾರ್ಡ್ದಾರರಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಪಕ್ಷಾತೀತವಾಗಿ ಎಲ್ಲ ವೋಟ್ ಹಾಕಿ 136 ಜನ ಗೆಲ್ಲಿಸಿದ್ದಾರೆ. ಅವ್ರಿಗೆ ಗೊತ್ತಿರೋದು ನಾನು 136 ಜನ ಗೆಲ್ತಿದ್ದೆ. ಇದನ್ನು ಏನು ಅವರ 5 ಪ್ರಣಾಳಿಕೆ ಇದೆ, ಅದರಲ್ಲಿ ಪ್ರಮುಖವಾದಂಥ ಪ್ರಣಾಳಿಕೆಯಲ್ಲಿ ಇದು ಅನ್ನಭಾಗ್ಯ. ಇವತ್ತು ಅನ್ನಭಾಗ್ಯ ವಿಫಲ ಆಗಿದೆ. ನಾವು ಸರ್ಕಾರದ ಒತ್ತಾಯ ಮಾಡೋದೇನಿದೆ, ನೀವೇನು ಆಶ್ವಾಸನೆ ಕೊಡ್ತೀರಿ DBT ಮುಖಾಂತರ ಅವ್ರ ಖಾತೆಗೆ ಹಣ ಕೊಡ್ತೀವಿ 170 ರೂಪಾಯಿ ಅಂತ, ಅದರ ಬದಲಾಗಿ 170 ರೂಪಾಯಿಗೆ ಬರುವಂಥ ಆಹಾರ ಪದಾರ್ಥಗಳು, ಆದರೆ ಕಾರ್ಡ್ದಾರರಿಗೆ ದಿನನಿತ್ಯ ಬಳಕೆಗೆ ಬೇಕಾದಂಥ ಸಕ್ಕರೆ ಆಗ್ಬೋದು, ಆಯಿಲ್ ಆಗ್ಬೋದು, ಉಪ್ಪು ಆಗ್ಬೋದು, ಬೇಳೆ ಆಗ್ಬೋದು, ಅದನ್ನು ಸಪ್ಲೈ ಮಾಡಿ, ಗೋಧಿನ ಸಪ್ಲೈ ಮಾಡಿ. ಈಗ ಕೊಡ್ತಾ ಇರೋ ಅಕ್ಕಿ ನಿಮ್ದಲ್ಲ, ಕೇಂದ್ರ ಸರ್ಕಾರದ್ದು. ದಯಮಾಡಿ ನೀವು ಆಶ್ವಾಸನೆ ಏನು ಕೊಟ್ಟಿದ್ದೀರಿ ಕಾರ್ಡ್ದಾರರಿಗೆ, 4,73,00,000 ಕಾರ್ಡ್ ಮೆಂಬರ್ಸ್ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅಕ್ಕಿ ತಗೊಳ್ಳೋಂಥವ್ರು ಮೆಂಬರ್ಸು, ಅವ್ರಿಗೆ ನೀವು ಆಹಾರ ಪದಾರ್ಥನ ಕೊಡಿ. ಅದ್ರ ಬದಲಾಗಿ ಸುಮ್ಮನೆ ನೀವು ದುಡ್ಡು ಕಳಿಸ್ತಾ ಯಾವ ದುಡ್ಡು ಬರ್ತಾ ಇಲ್ಲ. ಅದಕ್ಕೆ ಅಡೆತಡೆಗಳು ಬೇಕಾದಷ್ಟಿದೆ.
ಬರ್ತಾ ಇಲ್ಲ. ಅದರಿಂದ ನೀವು ಮೊದಲನೇದಾಗಿ ನಾವು 24ನೇ ತಾರೀಕು ಮಂತ್ರಿ ಅವ್ರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ. ಎಲ್ಲ ಅಧಿಕಾರಿಗಳ ಮುಂದೆ ಚರ್ಚೆ ಮಾಡಿ ಮನವಿ ಕೊಟ್ಟಿದ್ವಿ 24ನೇ ತಾರೀಕು ನೀವು ಇದನ್ನು ಕೊಡಿಸ್ಕೊಡ್ಬೇಕು ಅಂತ.